ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಮಸ್ಯೆಗಳಿಗೆ ಯೋಚನೆಗಳೇ ಪರಿಹಾರವಲ್ಲ, ಬದಲಿಗೆ ಸತ್ಕಾರ್ಯಗಳನ್ನ ಮಾಡುವ ಮುಖೇನ ನಾವು ಶಾಂತಿಯನ್ನ ಪಡಿಬಹುದು ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತಲ್ವೇ? ಬನ್ನಿ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮಗೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾದಿದೆ ಅಂತ ನಾವು ಕಾಯ್ತಾ ಇದ್ದೀವಿ. ಬಹಳ ಸಂತೋಷ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿರ್ತಕ್ಕಂಥ ವ್ರತ ನೀವು ಮಾಡಲೇಬೇಕು. ಏನಪ್ಪಾ ವ್ರತ, ಅದನ್ನು ನಾನು ತಿಳಿಸ್ಕೊಳ್ಳೇಬೇಕು ಅಲ್ವಾ? ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಆರ್ಥಿಕವಾದ ಭಗವಂತನ ಕೃಪಾ ಕಟಾಕ್ಷ ಬೇಕು. ಎಲ್ಲರಿಗೂ ಕಾಂಚನಂ ಕಾರ್ಯಸಿದ್ಧಿ. ಆರ್ಥಿಕ ಪರಿಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಜಗತ್ತು ಜೀವನದಲ್ಲಿ ಸೋಲೆ ಪರಿಪೂರ್ಣವಾಗಿ ಮಾಡಬೇಕಾದ್ರೆ ಸೋಲು ಗೆಲುವು ಎಲ್ಲದಕ್ಕೂ ಧನ ಪ್ರಾಪ್ತಿ ಬೇಕು. ಯಾವುದೇ ಕೆಲಸ ಕಾರ್ಯಗಳಿಗೆ ಅಂದರೆ ಮಕ್ಕಳನ್ನು ವಿಶೇಷವಾಗಿ ವಿದೇಶ ಕಳಿಸೋದಾಗ್ಲಿ, ವಿದ್ಯಾಭ್ಯಾಸಕ್ಕಾಗಲಿ ಇವತ್ತಿನ ದಿವಸ ಕೋಟಿ ಕೋಟಿ ಧನ ಪ್ರಾಪ್ತಿ ಬೇಕು. ಈ ಕೋಟಿ ಕೋಟಿ ಧನ ಪ್ರಾಪ್ತಿ ಎಲ್ಲಿಂದ ಬರುತ್ತೆ? ಏನು ಮೇಲಿಂದ ಉದುರುತ್ತಾ? ಇಲ್ಲ ಕನಕವೃಷ್ಟಿ ಆಗತ್ತಾ? ಕನಕವೃಷ್ಟಿ ಆಗೋದು ಕೇವಲ ಕೆಲವರಿಗೆ ಮಾತ್ರ. ಅಂಥ ಒಂದು ಕೆಲವರು ವಿಶೇಷವಾಗಿರ್ತಕ್ಕಂಥ ಘಟ್ಟದಲ್ಲಿ ತಲುಪಿರಬೇಕು ಅಂದರೆ ಎಷ್ಟು ಸಾಧನೆ ಮಾಡ್ಕೊಂಡು ಬಂದಿದ್ರೆ, ಜಪಮಾಲೆಯನ್ನು ಹಿಡಿದು ಜಗತ್ ಪ್ರೇಮಿಯಾಗಿರ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷದಾಗಿರ್ತಕ್ಕಂಥ ಆದಿಶಂಕರಾಚಾರ್ಯನ ಪರಿಪೂರ್ಣ ಜ್ಞಾನ ಚಿನ್ಮುದ್ರೆಯಲ್ಲಿ ಹಿಡಿಬೇಕು. ಅಂದರೆ ಆ ಜ್ಞಾನ ತುಂಬಿರಬೇಕು. ಜಗತ್ತಿಗೆ ದುಡ್ಡು ತೃಣಕ್ಕೆ ಸಮಾನ ಅಂತ ಯಾವತ್ತು ಬಿಸಾಕ್ತೀವಿ ಆವತ್ತು ಧನಪ್ರಾಪ್ತಿ ಕೋಟಿ ಕೋಟಿ ಸುರಿಯುತ್ತೆ. ಆದರೆ ಆ ಸಮಯಕ್ಕೆ ಅಲಕ್ಷ್ಮೀ ನಿತ್ಯ ಅಂತ ಹೇಳಿದಾಗ ಲಕ್ಷ್ಯವನ್ನು ಸಾಧಿಸೋ ವಿಷಯ ನೆನ್ನೆ ದಿವಸ ಹೇಳಿದೆ. ಅಲಕ್ಷ್ಮಿಗಳಾಗಿರ್ತಕ್ಕಂಥವರು ನಿಮ್ಮ ಲಕ್ಷ್ಯ ಸಾಧನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಲಕ್ಷ್ಮೀ ವ್ರತದಲ್ಲಿ ನಾವು ನಿಷ್ಠೆಯಾಗಬೇಕು. ಇವತ್ತು ಅಮೃತ ಕಲಶ, ಅಮೃತ ಕಡೇಶ್ವರರು. ನೆನ್ನೆ ದಿವಸ ಮಾರ್ಕಂಡೇಶ್ವರ ಜಯಂತಿನ ವಿಚಾರ ತಿಳಿಸ್ಕೊಟ್ವಿ ಅಲ್ವಾ? ಅಂದರೆ ಆ ಮಾರ್ಕಂಡೇ ಪುರಾಣದಲ್ಲಿ ಒಂದು ಹೇಳುತ್ತೆ, ಲಕ್ಷ್ಮೀನ ಹಿಡಿಬೇಕಾದ್ರೆ ಬಹಳ ಮುಖ್ಯವಾಗಿ ಕೆಲವನ್ನು ಹಿಡ್ಕೋಬೇಕು. ಏನದು ಆ ಕೆಲವು ಅನ್ನತಕ್ಕಂಥ ವಿಚಾರ? ಯಾವತ್ತಿದ್ರೂ ಜೀವನದಲ್ಲಿ ರಾಹುಕೇತುಗಳು ಚೆನ್ನಾಗಿರಬೇಕು, ಶನೇಶ್ವರನು ಪರಿಪೂರ್ಣ ಅನುಗ್ರಹ ಕೊಟ್ಟಿರಬೇಕು, ಕುಜನು ಸಂತೃಪ್ತಿಪೂರ್ವಕವಾಗಿ ಮಂಗಳ ಗ್ರಹನಾಗಿರ್ತಕ್ಕಂಥವನು, ಅಂಗಾರಕನಾಗಿರ್ತಕ್ಕಂಥವನು, ಎಲ್ಲವೂ ಮೂರು ಒಂದೇ. ಅಂದರೆ ಕುಜ ಮಂಗಳ ವಿಶೇಷವಾಗಿರ್ತಕ್ಕಂಥ ಅಂಗಾರಕ ಏನಿದೆ ಅದನ್ನು ತ್ರಿಮುಖ ಸ್ವರೂಪ ಅಂತ ಕರಿತೀವಿ. ಈ ತ್ರಿಮುಖ ಸ್ವರೂಪ ಜ್ವರಹರೇಶ್ವರರ್. ಈ ಜ್ವರಹರೇಶ್ವರರನ್ನು ಪರಮೇಶ್ವರನ ಮೂರು ಮುಖ, ಮೂರು ಕಾಲು, ವಿಶೇಷವಾಗಿರ್ತಕ್ಕಂಥ 6 ಕೈಗಳು. ಇಂಥ ಒಂದು ಸದ್ಬುದ್ಧಿ ಅವನು ಜ್ವರಹರೇಶ್ವರರು ಜೀವನಾಪೂರ್ತಿ ರಾಹು ಕೇತು ಶನಿ ಈ ಮೂರೂ ಜನನ ಆವಂಗನೆ ಮಾಡ್ಕೊತಾನೆ. ಯಂತ್ರ ಸ್ವರೂಪನಾಗಿ ಸಾಕ್ಷಾತ್ ಅವನೇ ಕುಜನ ತತ್ವದಲ್ಲಿ ಇರ್ತಾನೆ. ಅದಕ್ಕೆ ನೀವು ನಾವು ಇಂಥ ಒಂದು ದಿವ್ಯ ಜ್ಯೋತಿಯಲ್ಲಿ ಪರಬ್ರಹ್ಮ ಸ್ವರೂಪನಲ್ಲಿ ಕೇಳ್ಕೊಳ್ಳೋದಾದರೂ ಏನು ಅಂದರೆ, ನಮ್ಮಲ್ಲಿ ಧನಪ್ರಾಪ್ತಿ ಕೊಡಪ್ಪ ಅನ್ನೋಕ್ಕಿಂತನೂ ಇರೋದನ್ನು ಕಳ್ಕೊಳ್ಳದೆ ಇದ್ದ ಹಾಗೆ ನೋಡ್ಕೊ. ಜೀವನದಲ್ಲಿ ಸಂತೃಪ್ತಿ ಅಂತ ಕೊಡು. ಜೀವನದಲ್ಲಿ ಸಂತೃಪ್ತಿ ಅಂದ್ರೇನೋ ಏನಿದೆಯೋ ಅಷ್ಟರಲ್ಲಿ ನಡ್ಕೊಂಡು ಹೋಗಲಿ. ನಡ್ಕೊಂಡು ಹೋಗ್ತಕ್ಕಂಥ ಜೀವನ ಇಷ್ಟೇ ಚೆನ್ನಾಗಿ ಹೋದ್ರೂ ಎಷ್ಟು ಸಂತೃಪ್ತಿ ಆಗತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ಆದರೂ ಸಹ ನಡಿಬೇಕು ಅನ್ನೋದೇ ಮೂಲ ಉದ್ದೇಶ. ಅದಕ್ಕೆ ಇಂಥ ಒಂದು ಮೂಲ ಉದ್ದೇಶದಲ್ಲಿ ಯಾರೂ ದುಡ್ಡಿಂದೆ ಹೋಗಬೇಡಿ. ಹೆಣ್ಣು ಹೊಣ್ಣು ಮಣ್ಣು ತಾನಾಗೆ ತಮ್ಮ ಬಳಿ ಬರ್ತಕ್ಕಂಥ ವಿಶೇಷ ರೂಪವೇ ಈ ಒಂದು ವ್ರತ. ಇಂಥ ಒಂದು ವ್ರತಕ್ಕೆ ನಾವೇನಂತ ನಾಮಕರಣ ಕೊಡ್ತೀವಿ? ಅಮೃತ ವರಲಕ್ಷ್ಮಿ ಕೃಪಾ ಕಟಾಕ್ಷ. ಅದಕ್ಕೆ ಅಮೃತ ಲಕ್ಷ್ಮಿ ವ್ರತ ಅಂತ ಇವತ್ತಿನ ದಿವಸ. ಆ ಅಮೃತ ಕಲದಶಲದಲ್ಲಿ ವಿಶೇಷವಾಗಿ ಕದಲಿಸಿದ್ರೆ ಲಕ್ಷ್ಮಿ ಹೊರಟೋಗ್ತಾಳೆ. ಚರಲಕ್ಷ್ಮೀ ಸ್ಥಿರವಾಸ ಅಂತ ಲಕ್ಷ್ಮಿನ ಅಲಕ್ಷ್ಮೀ ನಿತ್ಯ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಲಕ್ಷಣ ಸಾಧನೆ ಆಗತ್ತೆ, ಧನಪ್ರಾಪ್ತಿ ನಮ್ಮದಾಗತ್ತೆ, ಲಕ್ಷ್ಮಿ ನಿಮ್ಮೊಳಾಗ್ತಾಳೆ, ಧನವು ಪೂರ್ತಿ ಅಭಿವೃದ್ಧಿ ಸ್ವರೂಪದಲ್ಲಿ ನೀವು ಜೀವನವನ್ನು ಮುಂದುವರಿಸ್ಬೋದು. ಇದಕ್ಕೆ ಕಾರಣ ರೂಪೇಣ ಜನ್ಮ ಸ್ವರೂಪವಾಗಿ ಕಾರಣವಾಗಿ ಏನು ಹುಟ್ಟಿರ್ತೀವಿ, ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಶನೇಶ್ವರನ ಕಳ್ಕೋಬೇಕು, ರಾಹು ತತ್ವದಲ್ಲಿ ಯಥೇಚ್ಛವಾಗಿ ಧನಪ್ರಾಪ್ತಿಯಾಗಬೇಕು, ಕೇತು ಮೋಕ್ಷವನ್ನು ಧನವನ್ನು ಖರ್ಚು ಮಾಡೋಷ್ಟು ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಯಾವತ್ತಿದ್ರೂ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ಜೀವನ ಮಾಯಾರೂಪ. ಇಂಥ ಒಂದು ಮಾಯಾರೂಪದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಎಷ್ಟೇ ದುಡ್ಡು ಕಾಸು ಸೌಕರ್ಯ ಇದ್ರೂ ಎಲ್ಲವನ್ನು ಬಿಟ್ಟು ಹೋಗ್ತೀವಿ ಅಂತ ಗೊತ್ತಿದ್ದು, ಆದರೂ ನನಗಿರಲಿ, ನಮ್ಮ ಮೊಮ್ಮಕ್ಕಳಿಗಿರಲಿ, ಮೊಮ್ಮಕ್ಕಳಿಗಿರಲಿ ಆಸ್ತಿ ಇರಲೇಬೇಕಪ್ಪ ಅನ್ನೋ ಆಸೆ
ಪ್ರತಿಯೊಬ್ಬನಿಗೂ ಇರುತ್ತೆ. ಆದರೆ ಆಸೆ ಲಿಮಿಟೇಷನ್ ಇದ್ದರೆ ಪರವಾಗಿಲ್ಲ, ದುರಾಸೆ ಹೆಚ್ಚು. ಏನೂ ಇಲ್ಲದೆ ಇರತಕ್ಕಂಥವನಿಗೆ ದುರಹಂಕಾರ ಇರಬೇಕಾದ್ರೆ ಎಷ್ಟೋ ಇದ್ದವನಿಗೆ ದುರಹಂಕಾರ ಇರೋದು ತಪ್ಪಿಲ್ಲ. ಆದರೆ ಅಹಂಕಾರ ಅನ್ನೋದು ಯಾವತ್ತಿದ್ರೂ ತಮ್ಮನ್ನು ತಾವೇ ಕೊಳ್ಳುತ್ತೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳಂತೆ, ಒಂದ್ಸಲಿ ಬರ್ತಾಳಂತೆ ಬಹಳ ಸಂತೋಷ ಅಂತಾರೆ, ಸಂತೃಪ್ತಿ ಕೊಡ್ತಾಳಂತೆ, ಎರಡನೇ ಸಲ ಅಹಂಕಾರ ಕೊಡ್ತಾಳಂತೆ, ಮೂರನೇ ಸಲ ದುರಹಂಕಾರ ಕೊಟ್ಟು ಅವನ್ನ ನಾಶನ ಮಾಡೋವರೆಗೂ ಬಿಡಲ್ವಂತೆ. ಅದು ಲಕ್ಷ್ಮಿಯ ಲಕ್ಷ್ಯ. ಅದಕ್ಕೆ ದೇವರಿಗೂ ಒಂದು ಲಕ್ಷ್ಯ ಅಂತ ಇಟ್ಕೊಂಡಿದ್ದಾಳೆ. ನೀವು ಅವಳನ್ನ ಸಂತೃಪ್ತಿ ಪಡಿಸೋವರೆಗೂ ಆ ವಿಶೇಷವಾಗಿರೋ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಹತ್ರ ನಿಲ್ಲಿಸಲ್ಲ. ನಾವು ಆ ಶಾಶ್ವತ ಲಕ್ಷ್ಮಿಯನ್ನು ಹುಡುಕಕ್ಕೆ ಏನು ಮಾಡಬೇಕು? ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಆ ಅನುಗ್ರಹ ನಿಮ್ಮ ಮನೆಯಲ್ಲೇ ಸಿಗತ್ತೆ. ಅದನ್ನು ಹೇಗೆ ಮಾಡ್ಕೋಬೇಕು? ನಮ್ಮಲ್ಲಿ ಕೇವಲ ಕಾಯ ವಾಚ ಮನಸ್ಸ. ಅವನು ಸಾಕ್ಷಾತ್ ಜ್ವರಹರೇಶ್ವರ. ಅವನು ಯಾರು ಜ್ವರಹರೇಶ್ವರರು? ಎಲ್ಲಿದ್ದಾನೆ? ಹೇಗೆ ಧನಪ್ರಾಪ್ತಿಯನ್ನು ಕೊಡಿಸ್ತಾನೆ? ನೀವು ವ್ರತವಾದರೂ ಮಾಡಬೇಕಾದ್ರೆ ಅವನ ಮುಂದೆನೇ ಮಾಡಬೇಕು. ಹೇಗೆ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ. ಮೂಲ ರಹಸ್ಯವನ್ನು ಇಡೀ ಭೂತ ದನಗಳಲ್ಲಿ ಯಾವ ಕಾಲಕ್ಕೂ ಯಾರಿಗೂ ಬಿಚ್ಚಿಡದೇ ಇರತಕ್ಕಂಥ ಇಂಥ ಒಂದು ರಹಸ್ಯ ನಿಮ್ಮ ಮುಂದೆ ಇಡತಕ್ಕಂಥದ್ದು ಪ್ರಥಮ ಬಾರಿಗೆ ಭೂಲೋಕದಲ್ಲಿ. ಅದಕ್ಕೆ ನೀವು ಮಾಡಬೇಕಾದ ಏನು ಅಂದರೆ, ಹೊಸದಾಗಿರ್ಬೋದು, ಏನು ಆಶ್ಚರ್ಯವಾಗಿರ್ಬೋದು, ಇದೆಲ್ಲ ಮಾಡಬೇಕಾ ಅನ್ಸ್ಬೋದು. ಆದರೂ ಮಾಡಿದ್ರೆ ಅನುಭವ ಆಗೋದು ನಿಮಗೇದಾನೆ. ಅದರಿಂದ ಅನುಭವ ಪಡಿ, ಪರಿಪೂರ್ಣ ಅನುಗ್ರಹ ಸಿದ್ಧಿಯಾಗಿದೆ.